ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ SLC ಪರೀಕ್ಷೆ ಎರಡನ್ನು ಬರೆದು ಯಾರೆಲ್ಲ ವಿದ್ಯಾರ್ಥಿಗಳು PUC ಅಡ್ಮಿಷನ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಫ್ರೀಯಾಗಿ ಹಾಸ್ಟೆಲನ್ನು ಅರ್ಜಿ ಸಲ್ಲಿಸಲು ನಿಮಗೆ ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ. ಸೊ ಯಾರು ಒಂದು ಇಲಾಖೆ ಅಂದರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯವರ ಒಂದು ಅಧಿಕೃತ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂದ್ರೆ 2A 3B ಒಂದು ವರ್ಗ ಸೇರಿದಂಥ ವಿದ್ಯಾರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಒಂದು ದಿನಾಂಕಿಗೆ ಅರ್ಜಿ ಸಲ್ಲಿಸಬೇಕು, ಹಾಗೆ ಯಾವ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋಕ್ಕೆ ಲೈಕನ್ನು ಮಾಡ್ಕೊಳ್ಳಿ. ಹಾಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನಮಗೆ ಮಾಹಿತಿನ ಕೊಡಬಹುದು. ಸೊ ಬನ್ನಿ, ರಾಜ್ಯ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂದರೆ BCWD ಡಿಪಾರ್ಟ್ಮೆಂಟ್ನವರು ನಿಮಗೆ ಒಂದು ಹಾಸ್ಟೆಲ್ ಅರ್ಜಿಯನ್ನು ತೆಗೆಯಲಾಗಿದ್ದು, ಈಗ ನೀವು ಆನ್ಲೈನ್ ಅಪ್ಲಿಕೇಶನ್ಗೆ ಹಾಕಬೇಕಾದ್ರೆ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾವ ಒಂದು ದಿನಾಂಕ ಅಪ್ಲಿಕೇಶನ್ ನಿಮಗೆ ಇರುತ್ತೆ ಅಂದರೆ 2026-27 ಸಾಲಿನ ಮೆಟ್ರಿಕ್ ಪೂರ್ವ ಅಂದರೆ 1ರಿಂದ 10ನೇ ತರಗತಿ ಒಳಗಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅಂದರೆ ಅರ್ಜಿಯನ್ನು ಹಾಕಬೇಕಂದ್ರೆ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳ ಜೂನ್ 8, 2026 ದಿನಕ್ಕೆ ಅರ್ಜಿನ ಹಾಕಬೇಕಾಗತ್ತೆ. ಆ ಡೇಟ್ ಎಕ್ಸ್ಟೆಂಡ್ ಆದರೆ ನಿಮಗೆ ಹಾಸ್ಟೆಲ್ ಅನ್ನೋದು ಕ್ಲೋಸ್ ಆಗುತ್ತೆ. ಆ ಡೇಟ್ಗೆ ನಿಮಗೆ ಕ್ಲೋಸ್ ಮಾಡ್ತಾರೆ. ಇನ್ನು ನಿಮಗೆ ಈಗ 10th ಮುಗಿದು, ಸೊ ಈಗಾಗಲೇ ವಿದ್ಯಾರ್ಥಿಗಳು 10th ಪರೀಕ್ಷೆ ಎರಡನ್ನು ಬರೆದು PUC ಅಡ್ಮಿಷನ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ 26-27 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಹಾಕಲಾಗಿದ್ದು PU ಕೋರ್ಸ್ಗೆ ಮಾತ್ರ, ಅಂದರೆ PU ಕೋರ್ಸ್ಗೆ ಮಾತ್ರ ಇರುತ್ತೆ ಇದು. ಸೊ ಯಾರೆಲ್ಲ ಹಾಕಬೇಕಂದ್ರೆ 15/6/2026 ದಿನಕ್ಕೆ ನೀವು ಹಾಸ್ಟೆಲ್ ಅರ್ಜಿನ ಸಲ್ಲಿಸಬೇಕಾಗತ್ತೆ. ನೀವು ಬೇಗನೆ ಈಗ ಆನ್ಲೈನ್ ಸೆಂಟ್ರಿಗೆ ಹೋಗಿ 100 ರೂಪಾಯಿನ ಪೇ ಮಾಡಬೇಕಾಗುತ್ತೆ ಒಂದು ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಕೂಡಲೇ ನಿಮಗೆ ಒಂದು 3 ತಿಂಗಳಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಹಾಸ್ಟೆಲ್ಗೆ ಸಂಬಂಧಪಟ್ಟಂಥ ಸ್ಟೇಟಸ್ ಗೊತ್ತಾಗುತ್ತೆ. ನೀವು ಒಂದು ಯಾವ ವೆಬ್ಸೈಟ್ ಅಂದರೆ SHP ಅಂತ ಒಂದಿದೆ, ಅಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ವೆಬ್ಸೈಟ್ಗೆ ಹೋಗಿ ನೀವು ಹಾಸ್ಟೆಲ್ನ ಹಾಕಬೇಕಾಗತ್ತೆ. ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅಥವಾ ಗ್ರಾಮನ್ ಅಥವಾ ಆನ್ಲೈನ್ ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಂಥ ಸೆಂಟರ್ಗೆ ಹೋದರೆ ನೀವು ಈಸಿಯಾಗಿ ಒಂದು ಹಾಸ್ಟೆಲನ್ನು ಹಾಕಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು. ಸೊ ಇನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಳಿ. ಆಸಕ್ತ ಮತ್ತು ನಿಮಗೆ ಅಂದರೆ ಅರ್ಹ ವಿದ್ಯಾರ್ಥಿಗಳು ಅಂದರೆ ಈಗ ಯಾವ ರೀತಿ ತೆಗೆದುಕೊಳ್ಳೋದಾರೆ ಅಂದರೆ ಯಾವುದೇ ರೀತಿ ಪರ್ಸೆಂಟೇಜ್ ಮೇಲೆ ತೆಗೆದುಕೊಳ್ಳೋದಿಲ್ಲ. ನೀವು ಅದಕ್ಕೆ ಅರ್ಹತೆ ಹೊಂದಿರಬೇಕಾಗತ್ತೆ. ಇಷ್ಟು ಪರ್ಸೆಂಟೇಜ್ ಅಂತೇನಿಲ್ಲ, ನೀವು ಅರ್ಹತೆ ಪಡ್ಕೊಂಡ್ರೆ ಸಾಕು ಹಾಸ್ಟೆಲನ್ನು ಹಾಕಬೇಕಾಗತ್ತೆ. ಕಂಪಲ್ಸರಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ಡಾಕ್ಯುಮೆಂಟ್ಸ್ ಬೇಕಾದರೆ ಪ್ರೂಫಾಗಿ. ಹಾಗೆ ಒಂದು ನಿಮ್ಮ ಮೊಬೈಲ್ ನಂಬರ್ನ OTP ಬರುತ್ತೆ ಅದಕ್ಕೆ. ಸೊ OTPನ ಹಾಕಬೇಕಾಗತ್ತೆ. ಹಾಗೆ ನಿಮ್ಮೊಂದು ಅಂದರೆ ಜಾತಿ ಅದೇ RD ನಂಬರ್ ಅಂತ ಇರುತ್ತೆ ನೋಡಿ, RD ನಂಬರ್ ಇರಬೇಕಾಗತ್ತೆ, ಕಂಪಲ್ಸರಿ ಬೇಕಾಗತ್ತೆ. ಹಾಗೆ ಸ್ಕೂಲ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದಕ್ಕೆ. ಯಾವ ರೀತಿ ನೀವು ಅಡ್ಮಿಷನ್ ತೆಗೆದುಕೊಳ್ತೀರಿ ನೋಡಿ, ಅಡ್ಮಿಷನ್ ತೆಗೆದುಕೊಂಡು ಮಾತ್ರ ಬರುತ್ತೆ ಹಾಕೋಕ್ಕೆ. ನೀವು ಈಗಾಗಲೇ PUCನ ಅಡ್ಮಿಷನ್ ತೆಗೆದುಕೊಂಡಿರ್ತಾರೆ ನೋಡಿ, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಇದಕ್ಕೆ ತೆಗೆದುಕೊಂಡ ನಂತರ ನಿಮ್ಮ ಸ್ಕೂಲ್ ವತಿಯಿಂದ ಅಪ್ಡೇಟ್ ಮಾಡ್ತಾರೆ, ಸಿಸ್ಟಮಿಂದ ಬೋರ್ಡ್ ವತಿಯಿಂದ ಕಳಿಸಿಕೊಟ್ಟಿರ್ತಾರೆ. UMSಗೆ ನಿಮ್ಮದು ಅಪ್ಡೇಟ್ ಆಗಿರುತ್ತೆ ಬೋರ್ಡಿಂದ. ಅಂದುವರೆಗೆ ನಿಮಗೆ ಆ ನಂತರ ವಿದ್ಯಾರ್ಥಿ ನಿಲಯಕ್ಕೆ ಹತ್ರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಾದರೆ ನಿಮ್ಮದು ಅಪ್ಡೇಟ್ ಮೊದಲು ಸ್ಕೂಲ್ಗೆ ಹೋಗಿ ಅಪ್ಡೇಟ್ ಮಾಡಿಸಿ ಅನಂತರ ನೀವು ಹಾಸ್ಟೆಲನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು 15/6/2026 ಅಂದರೆ SSLC ಈಗ ನೀವು ಬರೋಂಥ ವಿದ್ಯಾರ್ಥಿಗಳು ಫಸ್ಟ್ PUCನ ಅಡ್ಮಿಷನ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ನೀವು ಹಾಸ್ಟೆಲನ್ನು ಹಾಕಬೇಕಾದ್ರೆ 15/6/2026 ದಿನಾಂಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಸೊ ಆ ಡೇಟ್ ಮುಗಿದ್ಬಿಟ್ರೆ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಈ ರೀತಿ ಬರುತ್ತೆ, ಕ್ಲೋಸ್ಡ್ ಅಂತ ಬರುತ್ತೆ, ಲಿಂಕು ಕ್ಲೋಸ್ ಆಗಿಬಿಡುತ್ತೆ. ನೀವು ಯಾವುದೇ ರೀತಿ ಆ ಡೇಟ್ ಮುಗಿದ್ಬಿಟ್ರೆ ಯಾವುದೇ ರೀತಿ ಹಾಸ್ಟೆಲನ್ನು ಹಾಕಕ್ಕೆ ಬರೋದಿಲ್ಲ. ಸೊ ಅದರಿಂದ ಬೇಗನೆ ಹೋಗಿ ಅಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಅಡ್ಮಿಷನ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಹಾಸ್ಟೆಲನ್ನು ಹಾಕಿ ನೀವು ಕೂಡ ಹಾಸ್ಟೆಲಲ್ಲಿ ಒಂದು ನೀವು ಇದು ಮಾಡ್ಕೋಬೋದು. ಹಾಗೆ SSLC ವಿದ್ಯಾರ್ಥಿಗಳಿಗೆ ಅಂದರೆ 1ರಿಂದ ಈಗ ಇರ್ತಾನೆ 1ರಿಂದ 10th ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗಾಗಲೇ ಗುಡ್ ಅಂದರೆ 1ರಿಂದ 8, 9 ವಿದ್ಯಾರ್ಥಿಗಳು ಇರ್ತಾರೆ ನೋಡಿ, ಆ ವಿದ್ಯಾರ್ಥಿಗಳು ಹಾಸ್ಟೆಲ್ ಹಾಕಬೇಕಂದ್ರೆ ಅವರು ಕೂಡ 8/6/2026 ದಿನಾಂಕ ಇರುತ್ತೆ ಅವ್ರಿಗೆ ವಿದ್ಯಾರ್ಥಿಗಳು, ಅವರು ಕೂಡ ಹಾಸ್ಟೆಲ್ನ ಹಾಕಿ ಸದುಪಯೋಗ ಪಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಮೂಲಕ ಮಾಹಿತಿ ಪಡ್ಕೋಬೋದು. ಸೊ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾಳಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಹಾಸ್ಟೆಲನ್ನು ಹಾಕಬೇಕು, ಹಾಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಬೇಕೆಂಬುದನ್ನು ಮಾಹಿತಿನ ಕೊಡ್ತೀನಿ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.